ನಮಸ್ಕಾರ. ಸಿವಿಲ್ ಕೇಸಸ್ಗಳಲ್ಲಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ನ ಪ್ರಕಾರ ಹೇಗೆ ಟ್ರಯಲ್ ನಡೆಯುತ್ತೆ, ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ, ಸ್ಟೆಪ್ಸ್ಗಳು ಯಾವುವು ಬರ್ತವೆ ಮತ್ತು ಅಲ್ಲಿ ಟೈಮ್ ಲೈನ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ನೋಡೋಣ. ಮೊದಲನೇದಾಗಿ ನಾವು ಆರ್ಡರ್ 4ನಲ್ಲಿ ಯಾವುದೇ ಶೂಟನ್ನು ಇನ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಆ ಒಂದು ಶೂಟ್ಗೆ ಲಿಮಿಟೇಷನ್ ಆ್ಯಕ್ಟ್ 1963 ಅಪ್ಲೈ ಆಗುತ್ತೆ. ಅಂದರೆ ಇಷ್ಟೇ ಯಾವುದೇ ಒಂದು ಶೂಟನ್ನು ಇಷ್ಟೇ ಪೀರಿಯಡ್ನ ಒಳಗಡೆ ಫೈಲ್ ಮಾಡಬೇಕು ಅಂತೇಳಿ ಈ ಒಂದು ಲಿಮಿಟೇಷನ್ ಆ್ಯಕ್ಟ್ ಹೇಳುತ್ತೆ. ಶೂಟ್ ಇನ್ಸ್ಟಿಟ್ಯೂಟ್ ಆದ ನಂತರ ಆರ್ಡರ್ 5ನ ಅಡಿಯಲ್ಲಿ ಸಂಬಂಧಪಟ್ಟಂತಹ ಪಾರ್ಟೀಸ್ಗಳಿಗೆ ಸಮನ್ಸ್ ಸರ್ವಿಸ್ ಮಾಡಬೇಕಾಗತ್ತೆ. ಇಲ್ಲಿ ಡಿಫೆಂಡೆಂಟ್ಸ್ಗಳಿಗೆ ಸಮನ್ಸ್ ಸರ್ವ್ ಆಗುತ್ತೆ. ಆ ಸಮನ್ಸ್ನ ಆಧಾರದ ಮೇಲೆ ಡಿಫೆಂಡೆಂಟ್ಸ್ ರಿಟರ್ನ್ ಸ್ಟೇಟ್ಮೆಂಟನ್ನು ಫೈಲ್ ಮಾಡಬೇಕಾಗತ್ತೆ. ಕ್ಲೈಂಟ್ನಲ್ಲಿ ಅಂದರೆ ಶೂಟ್ನಲ್ಲಿರುವಂತಹ ಅಲಿಗೇಷನ್ಸ್ಗಳಿಗೆ ಅವರು ರೆಸ್ಪಾಂಡ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಆರ್ಡರ್ 8ನಲ್ಲಿ ಡಿಫೆಂಡೆಂಟ್ ರಿಟರ್ನ್ ಸ್ಟೇಟ್ಮೆಂಟನ್ನು ಫೈಲಿಂಗ್ ಮಾಡಬೇಕಾಗ್ತದೆ. ಇಲ್ಲಿ ಡಿಫೆಂಡೆಂಟ್ಗೆ ಸಮನ್ಸ್ ರಿಸೀವ್ ಆದ ನಂತರ 30 ಡೇಸ್ನ ಒಳಗಡೆ ಆತ ರಿಟರ್ನ್ ಸ್ಟೇಟ್ಮೆಂಟನ್ನು ಫೈಲ್ ಮಾಡಬೇಕಾಗ್ತದೆ. ಕೆಲವೊಂದು ಎಕ್ಸೆಪ್ಷನಲ್ ಕೇಸಸ್ಗಳಲ್ಲಿ 90 ಡೇಸ್ನವರೆಗೂ ಕೂಡ ರಿಟರ್ನ್ ಸ್ಟೇಟ್ಮೆಂಟನ್ನು ಫೈಲ್ ಮಾಡೋದಕ್ಕೆ ಕೋರ್ಟ್ ಟೈಮನ್ನು ಕೊಡ್ಬೋದು ಮತ್ತು ಇನ್ನು ಎಕ್ಸೆಪ್ಷನ್ ಕೇಸ್ಗಳಲ್ಲಿ 120 ಡೇಸ್ವರೆಗೂ ಕೂಡ ಟೈಮನ್ನು ಕೊಡ್ಬೋದು. ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಆದ ನಂತರ ಅಂದರೆ ಆ ಶೂಟ್ ಫೈಲ್ ಆದ ಮೇಲೆ ಸಮನ್ಸ್ ಸರ್ವ್ ಆಗಬೇಕು. ಸಮನ್ಸ್ ಸರ್ವ್ ಆದ ಮೇಲೆ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡೋದಕ್ಕೆ 4 ತಿಂಗಳ ಟೈಮ್ ಇರುತ್ತೆ. ಅದಾದ ಮೇಲೆ ಆರ್ಡರ್ 14ನಲ್ಲಿ ಇಶ್ಯೂಸ್ ಫ್ರೇಮ್ ಆಗ್ತವೆ. ಅಂದರೆ ಯಾವ ಇಶ್ಯೂಸ್ಗಳ ಮೇಲೆ ಆ ಕೇಸ್ನಲ್ಲಿ ಡಿಸ್ಕಸ್ ಆಗಬೇಕನ್ನೋದನ್ನು ಇಲ್ಲಿ ಫ್ರೇಮ್ ಮಾಡಲಾಗುತ್ತೆ. ಮತ್ತು ಇದು ಎರಡೂ ಕಡೆ ಪ್ಲೀಡಿಂಗ್ಸ್ಗಳಾದ ಮೇಲೆ ಇದನ್ನು ಫ್ರೇಮ್ ಮಾಡಬೇಕಾಗತ್ತೆ. ಆಮೇಲೆ ಆರ್ಡರ್ 11ನ ಅಡಿಯಲ್ಲಿ ಡಿಸ್ಕವರಿ ಮತ್ತು ಇನ್ಸ್ಪೆಕ್ಷನ್ ಆಗ್ತದೆ. ಅಂದರೆ ಡಾಕ್ಯುಮೆಂಟ್ಸ್ಗಳ ಡಿಸ್ಕವರಿ ಮತ್ತು ಇನ್ಸ್ಪೆಕ್ಷನ್ ಆಗ್ತದೆ. ಇದಕ್ಕಾಗಿ ಕೋರ್ಟ್ ಯೂಶ್ವಲಿ 30 ಡೇಸ್ನ ಟೈಮ್ಗಳನ್ನು ತೆಗೆದುಕೊಳ್ಳುತ್ತೆ. ಇದಾದ ನಂತರ ಆರ್ಡರ್ 12ನಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ಗಳ ಅಡ್ಮಿಷನ್ ಮತ್ತು ಡೆನಿಯಲ್ ಆಗುತ್ತೆ, ಅಂದರೆ ತಿರಸ್ಕಾರ ಆಗುತ್ತೆ. ಇಲ್ಲಿ ಕೋರ್ಟ್ ಅಪ್ರಾಕ್ಸಿಮೇಟ್ಲಿ ಒಂದು 15 ಡೇಸನ್ನು ಅಡ್ಮಿಷನ್ ಅಥವಾ ಡೆನಿಯಲ್ಗೋಸ್ಕರ ಟೈಮನ್ನು ಕೊಡುತ್ತೆ. ಇದಾದ ಮೇಲೆ ಆರ್ಡರ್ 18ನಲ್ಲಿ ಅಫಿಡವಿಟ್ಸ್ಗಳನ್ನು ಮತ್ತು ಎವಿಡೆನ್ಸ್ಗಳನ್ನು ಫೈಲ್ ಮಾಡೋದು. ಅಂದರೆ ಇಲ್ಲಿ ಈ ಡಾಕ್ಯುಮೆಂಟ್ಸ್ಗಳ ಅಡ್ಮಿಷನ್ ಮತ್ತು ಡೆನಿಯಲ್ ಆದ ಒಂದು 30 ಡೇಸ್ನ ಒಳಗಡೆ ಅಫಿಡವಿಟ್ ಮತ್ತು ಎವಿಡೆನ್ಸ್ಗಳನ್ನು ಪ್ಲೇಂಟಿಫ್ ಕಡೆಯವರು ಫೈಲ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದೇ ಆರ್ಡರ್ನಲ್ಲಿ ವಿಟ್ನೆಸಸ್ಗಳ ಎಕ್ಸಾಮಿನೇಷನ್ ಆಗುತ್ತೆ. ಅಂತಂದರೆ ಆ ಕೇಸ್ನಲ್ಲಿರುವ ಕಾಂಪ್ಲೆಕ್ಸಿಟಿಯ ಆಧಾರದ ಮೇಲೆ ಮತ್ತು ವಿಟ್ನೆಸ್ಗಳ ಅವೈಲೇಬಲನ್ನು ನೋಡಿಕೊಂಡು ಅವೆಲ್ಲವನ್ನು ಎಕ್ಸಾಮಿನೇಷನ್ ಮಾಡಲಾಗುತ್ತೆ. ಈ ಸ್ಟೇಜ್ನಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ. ನಂತರ ಇಲ್ಲಿ ಎವಿಡೆನ್ಸ್ ಸ್ಟೇಜ್ ಮುಗಿದ ನಂತರ ಕೇಸ್ ಫೈನಲ್ ಆರ್ಗ್ಯುಮೆಂಟ್ಗೆ ಬರುತ್ತೆ. ನೆಕ್ಸ್ಟ್ ಆರ್ಡರ್ 20ಯಲ್ಲಿ ಈ ಆರ್ಗ್ಯುಮೆಂಟ್ ಸ್ಟೇಜ್ ಮುಗಿದ ಮೇಲೆ ಆ ಕೇಸ್ ಜಜ್ಮೆಂಟ್ಗೆ ಬರುತ್ತೆ. ಆರ್ಗ್ಯುಮೆಂಟ್ಸ್ ಕಂಪ್ಲೀಟ್ ಆದ ಮೇಲೆ 30 ಡೇಸ್ನ ಒಳಗಡೆ ಜಜ್ಮೆಂಟನ್ನು ಪ್ರೊನೌನ್ಸ್ ಮಾಡಬೇಕು. ಕೆಲವು ಕೇಸಸ್ಗಳಲ್ಲಿ ಅದನ್ನು 60 ಡೇಸ್ನ ಟೈಮ್ನ ಹೊರಗಡೆ ಜಜ್ಮೆಂಟ್ಗೋಸ್ಕರ ಟೈಮನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು. ನೆಕ್ಸ್ಟ್ ಅದೇ ಆರ್ಡರ್ 20ಯಲ್ಲಿ ಡಿಕ್ರಿಯನ್ನು ಕೂಡ ಡ್ರಾ ಮಾಡಲಾಗುತ್ತೆ. ಇದು ಜಜ್ಮೆಂಟ್ ಪ್ರೊನೌನ್ಸ್ ಆದ ಮೇಲೆ ವಿದಿನ್ ಕೆಲವು ವೀಕ್ಸ್ಗಳಲ್ಲಿ ಇಶ್ಯೂ ಮಾಡಲಾಗುತ್ತೆ. ನಂತರ ಆರ್ಡರ್ 21ನಲ್ಲಿ ಆ ಡಿಕ್ರಿಯ ಎಕ್ಸಿಕ್ಯೂಷನ್ ಪ್ರೊಸೆಸ್ಗೆ ಹೋಗ್ಬೋದು. ವಿನ್ನಿಂಗ್ ಪಾರ್ಟಿ ಏನಿರ್ತಾರೆ ಅವರು ಎಕ್ಸಿಕ್ಯೂಷನ್ನ ಸಲುವಾಗಿ ಫೈಲಿಂಗನ್ನು ಮಾಡ್ಬೋದು. ಯಾವಾಗ ಅಂತಂದರೆ ಫೇಲ್ ಆದಂತಹ ಪಾರ್ಟಿ, ಅಂದರೆ ಕೇಸ್ನಲ್ಲಿ ಲೂಸ್ ಆದಂತಹ ಪಾರ್ಟಿ ಟರ್ಮ್ಸ್ಗಳನ್ನು ಕಂಪ್ಲೈ ಮಾಡದೆ ಹೋದಾಗ ಈ ಒಂದು ಎಕ್ಸಿಕ್ಯೂಷನ್ ಪ್ರೊಸೆಸ್ಗೆ ಬರಬೇಕಾಗ್ತದೆ. ಸೊ ಈ ರೀತಿಯಾಗಿ ಸಿವಿಲ್ ಕೇಸಸ್ಗಳಲ್ಲಿ ಟೈಮ್ ಲೈನ್ ಇರುತ್ತೆ, ಸ್ಟೇಜಸ್ಗಳಿರ್ತವೆ. ಆ ಸ್ಟೇಜ್ಗಳ ಪ್ರಕಾರವೇ ಆ ಟೈಮ್ನ ಪ್ರಕಾರವೇ ಎಲ್ಲ ಸ್ಟೇಜ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕಾಗ್ತದೆ.